ಎಲ್ಲರಿಗೂ ಶುಭ ಸಂಜೆ. ನಮ್ಮ 18ನೇ ಕಥಾ ಸರಣಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಹೇಳಿಕೊಟ್ಟಿರುವಂಥ ಸ್ಟೋರಿ ಗ್ರೇಪ್ಸ್ ಯಾರ್ಡ್ ಅಥವಾ ದ್ರಾಕ್ಷಿ ತೋಟ. ಮುದ್ದು ಪುಟ್ಟ ಮಕ್ಕಳೇ, ಅಲ್ಲೊಬ್ಬ ರಾಜ ಇರ್ತಾನೆ. ರಾಜ ತನ್ನ ಕುದುರೆಯೊಟ್ಟಿಗೆ ತನ್ನ ರಾಜ್ಯದ ಪ್ರವಾಸವನ್ನು ಕೈಗೊಂಡಿರ್ತಾನೆ. ಅಂಥ ಸಂದರ್ಭದಲ್ಲಿ ರಾಜ ತನ್ನ ಕುದುರೆಯನ್ನು ಬಿಟ್ಟು ಸ್ವಲ್ಪ ಹೊತ್ತು ತನ್ನ ಪ್ರಜೆಗಳೊಂದಿಗೆ ಮಾತನ್ನು ಆಡ್ತಾ ಇರ್ತಾನೆ. ಹೀಗೆ ಮಾತನಾಡ್ತಿದ್ದಂಥ ಸಂದರ್ಭದಲ್ಲಿ ರೈತರು ತಮ್ಮ ಕಷ್ಟ ಸುಖಗಳನ್ನು ತಮ್ಮ ಪ್ರಭು ಅಥವಾ ತಂದೆ ಸಮಾನವಾದಂತಹ ರಾಜನೊಂದಿಗೆ ಎಲ್ಲದನ್ನು ಹಂಚಿಕೊಳ್ತಾ ಇರ್ತಾರೆ. ಹೀಗೆ ರಾಜ ಸುತ್ತಮುತ್ತಲು ಬೆಳೆದಿರುವಂತಹ ದ್ರಾಕ್ಷಿ, ಸೇಬು, ಕಿತ್ತಲೆ ಎಲ್ಲ ತೋಟಗಳನ್ನು ನೋಡುತ್ತಾ ಹೋಗ್ತಾ ಇರ್ತಾನೆ. ಅಂಥ ಸಂದರ್ಭದಲ್ಲಿ ರಾಜನ ಅರಮನೆಗೆ ಒಬ್ಬ ಬಡ ರೈತ ದೊಡ್ಡ ದೊಡ್ಡ ಗಾತ್ರದ ದ್ರಾಕ್ಷಿ ಹಣ್ಣುಗಳನ್ನು ಕಳಿಸಿರ್ತಾನೆ. ರಾಜ ಒಂದು ಬಾರಿ ಆ ದ್ರಾಕ್ಷಿ ಹಣ್ಣಿನ ಗೊನೆಯನ್ನು ತನ್ನ ಕೈಯಲ್ಲಿ ಹಿಡಿದು ನೋಡ್ತಾನೆ. ಸಾಮಾನ್ಯ ಗಾತ್ರಕ್ಕಿಂತ ದ್ರಾಕ್ಷಿ ಹಣ್ಣುಗಳು ತುಂಬಾ ದೊಡ್ಡದಾಗಿರುತ್ತೆ. ಈ ರೀತಿ ದೊಡ್ಡದಾಗಿದ್ದಂತಹ ದ್ರಾಕ್ಷಿ ಹಣ್ಣುಗಳ ಬಗ್ಗೆ ರಾಜ ಅನೇಕ ಯೋಚನೆಗಳನ್ನು ಮಾಡ್ತಾನೆ. ಈ ದ್ರಾಕ್ಷಿ ಹಣ್ಣುಗಳು ಗಾತ್ರದಲ್ಲಿ ಯಾಕೆ ದೊಡ್ಡದಿವೆ ಅಂತ ಹೇಳಿ. ಅಂಥ ಸಂದರ್ಭದಲ್ಲಿ ರಾಜನಿಗೆ ಈ ಹಣ್ಣನ್ನು ಒಂದು ರುಚಿ ನೋಡಬೇಕು ಅನಿಸುತ್ತೆ. ರಾಜ ಆ ಒಂದು ದ್ರಾಕ್ಷಿ ಹಣ್ಣಿನ ಗೊನೆಯಲ್ಲಿ ಒಂದೇ ಒಂದು ದ್ರಾಕ್ಷಿ ಹಣ್ಣನ್ನು ತೆಗೆದುಕೊಂಡು ತಿಂತಾನೆ. ತಿಂದಂತಹ ಸಂದರ್ಭದಲ್ಲಿ ಆ ದ್ರಾಕ್ಷಿ ಹಣ್ಣು ತುಂಬಾ ರುಚಿಯಾಗಿರುತ್ತೆ. ಆ ದ್ರಾಕ್ಷಿ ಹಣ್ಣನ್ನು ತಿಂದಂಥ ಸಂದರ್ಭದಲ್ಲಿ ಮತ್ತೆ ಮತ್ತೆ ದ್ರಾಕ್ಷಿ ಹಣ್ಣುಗಳನ್ನು ಆ ಒಂದು ಇದರಿಂದ ಗೊನೆಗಳಿಂದ ಕಿತ್ತು ತಿನ್ನಬೇಕು ಅನ್ನುವಂತಹ ಬಯಕೆ ರಾಜನಿಗೆ ಉಂಟಾಗತ್ತೆ. ರಾಜ ತನಗಷ್ಟೇ ಹೀಗೆ ಅನ್ನಿಸಬಹುದು ಅಂತ ಹೇಳಿ ತನ್ನ ಒಂದು ಅರಮನೆಯಲ್ಲಿರುವಂತಹ ಸೇವಕರೆಲ್ಲರನ್ನೂ ಸಹ ಕರೆದು ಕೇಳ್ತಾನೆ, ನೋಡಿ, ನಮ್ಮ ರಾಜ್ಯಕ್ಕೆ ಇವತ್ತು ಒಬ್ಬ ರೈತ ಒಂದು ದ್ರಾಕ್ಷಿ ಹಣ್ಣುಗಳ ಬುಟ್ಟಿಯನ್ನು ಕಳಿಸಿರ್ತಾನೆ. ಆ ದ್ರಾಕ್ಷಿ ಹಣ್ಣುಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಸಾಮಾನ್ಯ ಗಾತ್ರದ ದ್ರಾಕ್ಷಿ ಹಣ್ಣುಗಳಿಗಿಂತ ಈ ದ್ರಾಕ್ಷಿ ಹಣ್ಣುಗಳು ತುಂಬಾ ದೊಡ್ಡದಾಗಿವೆ ಗಾತ್ರದಲ್ಲಿ. ಮತ್ತು ಈ ದ್ರಾಕ್ಷಿ ಹಣ್ಣುಗಳನ್ನು ನಾನು ತಿಂದಾಗ ತುಂಬಾ ರುಚಿ ಅನ್ನಿಸ್ತು. ಈ ದ್ರಾಕ್ಷಿ ಹಣ್ಣನ್ನು ಬೆಳೆದಂತಹ ರೈತ ಯಾರು ಅನ್ನೋದನ್ನು ನೀವು ಪತ್ತೆ ಹಚ್ಚಿ. ಈ ಸಂದರ್ಭದಲ್ಲಿ ಅಲ್ಲಿದ್ದಂತಹ ರಾಜಭಟರು ಆ ರೈತನ ಹುಡುಕಾಟದಲ್ಲಿ ಹೊರಡ್ತಾರೆ. ಆ ರೈತನ ಹುಡುಕಾಟದಲ್ಲಿ ಆ ದ್ರಾಕ್ಷಿ ಬೆಳೆದಂತಹ ರೈತ ರಾಮು ಅಂತ ಹೇಳಿ ಅವರಿಗೆ ತಿಳಿಯುತ್ತೆ. ಆ ದ್ರಾಕ್ಷಿ ಬೆಳೆದಂತಹ ರಾಮುವಿನೊಂದಿಗೆ ಮತ್ತು ಇನ್ನಷ್ಟು ವಿಚಾರ ಅಲ್ಲಿ ಚರ್ಚೆ ಆಗುತ್ತೆ ರಾಜಭಟರಿಗೂ ಮತ್ತು ರಾಮುವಿಗೂ. ರಾಜಭಟರು ರಾಮುವಿಗೆ ಹೇಳ್ತಾರೆ, ನಮ್ಮ ರಾಜರು ನಿಮ್ಮ ದ್ರಾಕ್ಷಿ ಹಣ್ಣನ್ನು ತುಂಬ ಇಷ್ಟಪಟ್ಟಿದ್ದಾರೆ, ಅದರ ಜೊತೆಗೆ ನಿಮ್ಮನ್ನು ಕರೆತರಲಿಕ್ಕೆ ಹೇಳಿದ್ದಾರೆ. ಈ ಒಂದು ವಿಷಯವನ್ನು ಕೇಳಿ ರಾಮುಗೆ ತುಂಬಾ ಸಂತೋಷ ಆಗುತ್ತೆ. ರಾಜ ತಾನು ಕಳಿಸಿದಂತಹ ಹಣ್ಣನ್ನು ತಿಂದು ಮತ್ತು ತನ್ನನ್ನು ಕಾಣಲಿಕ್ಕೆ ರಾಜಭಟರನ್ನು ಕಳಿಸಿರುವುದು ತನಗೆ ಸಂತೋಷಕರವಾದಂತಹ ವಿಷಯ ಅಂತ ಹೇಳಿ ರಾಮು ಇನ್ನಷ್ಟು ಹಣ್ಣುಗಳನ್ನು ರಾಜನಿಗೆ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ತನ್ನ ತೋಟದಿಂದ ಇನ್ನಷ್ಟು ಹಣ್ಣುಗಳನ್ನು ಕಿತ್ತು ಬುಟ್ಟಿಯಲ್ಲಿ ಹಾಕಿಕೊಂಡು ರಾಜಭಟರೊಂದಿಗೆ ತೆರಳುತ್ತಾನೆ. ತೆರಳಿದಂತಹ ಸಂದರ್ಭದಲ್ಲಿ ರಾಮು ಬೆಳೆದಂತಹ ದ್ರಾಕ್ಷಿ ಹಣ್ಣಿನ ಮೇಲೆ ರಾಜನಿಗೆ ಸಾಕಷ್ಟು ಪ್ರಶ್ನೆಗಳು ಉದ್ಭವವಾಗುತ್ತೆ ಮತ್ತು ಅದರ ಬಗ್ಗೆ ಕುತೂಹಲನೂ ಸಹ ಉದ್ಭವಿಸುತ್ತೆ. ರಾಜ ರಾಮುವಿಗೆ ಕೇಳ್ತಾನೆ, ನೀನು ಯಾಕೆ ಈ ರೀತಿ ದೊಡ್ಡ ಗಾತ್ರಗಳಲ್ಲಿ ಹಣ್ಣುಗಳನ್ನು ಬೆಳೆದೆ ಮತ್ತು ಬೇರೆ ದ್ರಾಕ್ಷಿ ಹಣ್ಣುಗಳನ್ನು ತಿಂದಾಗ ಸಿಗದೇ ಇರುವಂತಹ ಒಂದು ರುಚಿ ನಿನ್ನ ದ್ರಾಕ್ಷಿ ಹಣ್ಣುಗಳಲ್ಲಿದೆ.
ಇದರ ಹಿಂದಿನ ರಹಸ್ಯವೇನು ಅಂತ. ರಾಮು ಮೊದಲೇ ಬಡ ರೈತ. ಅವನು ದ್ರಾಕ್ಷಿ ಹಣ್ಣಿನ ಕುರಿತಾಗಿ ಕೆಲವೊಂದಿಷ್ಟು ಮಾತುಗಳನ್ನು ರಾಜನಿಗೆ ಹೇಳ್ತಾನೆ. ಮಹಾಪ್ರಭು, ಈ ದ್ರಾಕ್ಷಿ ಹಣ್ಣಿನ ನಾನು ಬೆಳೆಯಲು ಹೊರಟಾಗ ಎಲ್ಲರೂ ನನ್ನನ್ನು ನೋಡಿ ನಗಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಏಕೆಂದರೆ ನಾನು ಯಾವಾಗಲೂ ಸಹ ಶ್ರದ್ಧೆಯಿಂದ ದ್ರಾಕ್ಷಿ ಹಣ್ಣನ್ನು ಬೆಳಿಬೇಕು, ಅದು ದೊಡ್ಡ ಗಾತ್ರದಲ್ಲಿ ಬೆಳಿಬೇಕು ಅಂದಾಗ ನೀನೊಬ್ಬ ಮೂರ್ಖ, ನೀನೊಬ್ಬ ಹುಚ್ಚ ಅಂತ ಹೇಳಿ ಜನಗಳು ನನಗೆ ಅನ್ನಲಿಕ್ಕೆ ಆರಂಭಿಸ್ತಾರೆ. ಆದರೆ ನಾನು ನನ್ನ ಗಮನವನ್ನು ದ್ರಾಕ್ಷಿಯನ್ನು ಬೆಳೆಯೋದಕ್ಕೆ ಮಾತ್ರ ಬಳಸಿದೆ. ಜನರು ಆಡುವ ಮಾತಿಗೆ ನಾನು ಉತ್ತರಿಸಲಿಕ್ಕೆ ಹೋಗಲಿಲ್ಲ. ಅಷ್ಟೇ ಅಲ್ಲದೆ ಈ ದ್ರಾಕ್ಷಿ ಹಣ್ಣನ್ನು ನಾನು ತುಂಬ ಪ್ರೀತಿಯಿಂದ ಬೆಳೆದಿದ್ದೇನೆ. ನನ್ನ ಶ್ರದ್ಧೆ ಮತ್ತು ಪ್ರೀತಿಯ ಫಲ ನಿಮ್ಮ ಕೈಯಲ್ಲಿರುವ ದ್ರಾಕ್ಷಿ ಹಣ್ಣು. ನನ್ನ ಶ್ರದ್ಧೆಯ ಪ್ರತಿಫಲಕ್ಕೆ ದ್ರಾಕ್ಷಿ ಹಣ್ಣು ಗಾತ್ರದಲ್ಲಿ ದೊಡ್ಡದಾಯಿತು. ನನ್ನ ಪ್ರೀತಿಯ ಒಂದು ಅಂಶ ಅದರಲ್ಲಿ ಸೇರಿರುವ ಕಾರಣದಿಂದಾಗಿ ನನ್ನ ದ್ರಾಕ್ಷಿ ಹಣ್ಣು ಇತರೆ ಹಣ್ಣುಗಳಿಗಿಂತ ರುಚಿ ಅನ್ನಿಸ್ತು. ಇಷ್ಟೇ ಮಹಾಪ್ರಭು, ಇದರಲ್ಲಿರುವ ರಹಸ್ಯ. ರಾಜ ಒಂದು ಕ್ಷಣ, ಆಯಿತು, ನಾನು ನಿನ್ನ ತೋಟಕ್ಕೆ ಬರ್ತೀನಿ, ನಿನ್ನ ಹಣ್ಣುಗಳನ್ನು ಒಂದು ಬಾರಿ ಪರೀಕ್ಷಿಸಬೇಕು, ತೋಟಕ್ಕೆ ಭೇಟಿ ಕೊಟ್ಟು ಯಾವ ರೀತಿ ಹಣ್ಣುಗಳನ್ನು ನೀನು ಬೆಳಿತೀಯ ಅನ್ನೋ ವಿಧಾನವನ್ನು ನಾನು ತಿಳ್ಕೊಳ್ಬೇಕು ಅಂತ ಹೇಳಿ ರಾಜ ರಾಮನ ತೋಟಕ್ಕೆ ಭೇಟಿ ಕೊಡಲು ಮುಂದಾಗ್ತಾನೆ. ಈ ರೀತಿ ಭೇಟಿ ಕೊಟ್ಟಂತಹ ರಾಜನಿಗೆ ಅಲ್ಲೂ ಸಹ ದೊಡ್ಡ ದೊಡ್ಡ ದ್ರಾಕ್ಷಿ ಹಣ್ಣುಗಳು, ಅದೇ ಸ್ವಾದ, ಅದೇ ರುಚಿ ಕಂಡುಬರುತ್ತೆ. ರಾಜನಿಗೆ ಅನಿಸುತ್ತೆ. ಕೊನೆಯದಾಗಿ ರಾಜ ರಾಮುಗೆ ಒಂದು ಮಾತನ್ನು ಹೇಳ್ತಾನೆ, ನಿನ್ನ ಒಂದು ಶ್ರದ್ಧೆ ಮತ್ತು ಪ್ರೀತಿಯ ಫಲ ಈ ಒಂದು ದ್ರಾಕ್ಷಿ ಹಣ್ಣು. ಆ ಕ್ಷಣದಲ್ಲಿ ತನ್ನ ಒಂದು ಸೈನಿಕರಿಗೆ ಕರೆದು ರಾಜ ಹೇಳ್ತಾನೆ, ರಾಮುವಿಗೆ ಹೆಚ್ಚಿನ ನಾಣ್ಯಗಳನ್ನು, ಚಿನ್ನದ ನಾಣ್ಯಗಳನ್ನು ಕೊಟ್ಟು ಕಳಿಸಿ. ಅಷ್ಟೇ ಅಲ್ಲದೆ ರಾಮು ವರ್ಷಕ್ಕೆ ಎಷ್ಟು ದ್ರಾಕ್ಷಿ ಹಣ್ಣಿನ ತೋಟವನ್ನು ಬೆಳೆಸ್ತಾನೋ ಅದಕ್ಕೆ ಬೇಕಾದಂತಹ ಗದ್ದೆ ವ್ಯವಸ್ಥೆಯನ್ನು, ಅದಕ್ಕೆ ಬೇಕಾದಂತಹ ಸಾಮಗ್ರಿಯ ವ್ಯವಸ್ಥೆಯನ್ನು ನೀವು ಮಾಡಿ ಅಂತ. ರಾಮು ತುಂಬ ಖುಷಿಯಾಗಿ ಮನೆಗೆ ವಾಪಸ್ ತೆರಳ್ತಾನೆ. ಮಕ್ಕಳೇ, ಇವತ್ತಿಗೆ ಈ ಕತೆ ಮುಗಿಯಿತು. ಈ ಕಥೆಯ ಮಾರಲ್ ಇಷ್ಟ, ನಾವು ಯಾವುದೇ ಕೆಲಸವನ್ನು ಮಾಡುವಂತಹ ಸಂದರ್ಭದಲ್ಲಿ ಯಾರ ಮಾತನ್ನು ಕೇಳಿಸಿಕೊಳ್ಳದೆ ತುಂಬ ಶ್ರದ್ಧೆ ಮತ್ತು ಪ್ರೀತಿಯಿಂದ ಮಾಡಿದಾಗ ಆ ಕೆಲಸ ತುಂಬಾ ವಿಶೇಷ ಆಗತ್ತೆ. ಅಷ್ಟಲ್ಲದೆ ನಾವು ಮಾಡುವಂಥ ಕಾರ್ಯ ಎಲ್ಲರಿಗೂ ಅದ್ಭುತ ಅನಿಸುತ್ತೆ. ಇದರಿಂದ ನಮಗೂ ಖುಷಿ ಸಿಗುತ್ತೆ. ಎಲ್ಲರಿಗೂ ಧನ್ಯವಾದಗಳು.